Natanam, powered by Karnataka Bank. Supported by Dakshin Tea, Nutan Cloth Center, Madantyar, RGR Hospitals, Gene Slip, Lexa Lighting Technology, Meralda Gold Diamond Gems. Hospitality partner Shubhashri Caterers, BC Road, Gift Hampers, Button Bud, Popular Sweets, Puttur. Venue partner Don Bosco Hall, Mangaluru. ನಿನ್ನ ಹೆಸರಿಗೆ ಹೋಲಿಕೆ ಆಗುವ ಒಂದು ರಾಗ ಇದೆ, ಯಾವುದದು? ಧನ್ಯಾಸಿ. ಓಕೆ, ಖುಷಿ ಆಯಿತು. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಉಡುಪಿಯಿಂದ ಬರ್ತಾ ಇದ್ದೀರಿ. ಓಕೆ, ಎಷ್ಟು ವರ್ಷಗಳಿಂದ ಡ್ಯಾನ್ಸ್ ಅಭ್ಯಾಸ ಮಾಡ್ತಿದ್ದೀರಿ? 8 years. ನೀವೀಗ ನಿಮಗೆ ಆಯನ ಸಿಕ್ಕಿತ್ತಲ್ವಾ, ನೆಕ್ಸ್ಟ್ ರೌಂಡಿಗೆ ಸಿಲೆಕ್ಟ್ ಆದ್ರಿ ಅಲ್ವಾ? ನೆಕ್ಸ್ಟ್ ರೌಂಡಿಗೆ ಇನ್ನೇನೆಲ್ಲ ಪ್ಲಾನ್ ಮಾಡಬೇಕು ಅಂತ? ಅದೇ ತುಂಬ ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ? ಹಾಗೆ ಇಂಪ್ರೂವ್ ಮಾಡಬೇಕು, ರೌಂಡಿಂದ ರೌಂಡ್ ಇಂಪ್ರೂವ್ಮೆಂಟ್ ಇರಬೇಕು. ಕರೆಕ್ಟ್ ಪ್ರಾಕ್ಟೀಸಲ್ಲಿ ಇರಬೇಕು. ಅದೇ ಆ್ಯಕ್ಚುಲಿ ವಾಟ್ ಜಡ್ಜಿಂಗ್ ಕ್ರೈಟೀರಿಯಾವೇ ಅದು. ಈ ರೌಂಡಿಂದ ನೆಕ್ಸ್ಟ್ ರೌಂಡಿಗೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಖುಷಿ ಆಯಿತು. ನಿಮ್ಮ ಗುರುಗಳ ಹೆಸರು? ಮಂಜರಿ, ಡಾಕ್ಟರ್ ಮಂಜರಿ ಚಂದ್ರ. ಏನು ಮಾಡ್ತಾ ಇದ್ದೀರಿ? ನಾನು MCA ಮಾಡ್ತಿದ್ದೇನೆ. MCA ಮಾಡ್ತಾ ಇದ್ದೀರಿ. ನಿಮ್ಮ ಸ್ಟಡೀಸ್ ಮತ್ತು ಡ್ಯಾನ್ಸೆಲ್ಲ ಜೊತೆಯಾಗಿ ಸುಲಭ ಆಗ್ತಾ ಇದೆಯಾ, ಕಷ್ಟ ಆಗ್ತಿದೆಯಾ? ಅದೇ ಡ್ಯಾನ್ಸಿಗೆ ಒಂದಿಷ್ಟು ಟೈಮ್ ಅಂತ ಇಡ್ತಿದ್ದೇನೆ, ಆ ಟೈಮಲ್ಲಿ ಪ್ರಯಾರಿಟೈಸ್ ಮಾಡಿ ಅಲ್ವಾ, ಎರಡು ಸಹ ಮ್ಯಾನೇಜ್ ಮಾಡುವಾಗೆ. ವೆರಿ ಗುಡ್. ಯಾರು ಬಂದಿದ್ದಾರೆ ನಿಮ್ಮ ಜೊತೆ? ಯಾರು ಬರಲಿಲ್ಲ? ನಾನು ಡ್ಯಾನ್ಸ್ ಕ್ಲಾಸ್ ಅವರೊಟ್ಟಿಗೆ, ಕ್ಲಾಸಿನ ಫ್ರೆಂಡ್ಸ್ ಒಟ್ಟಿಗೆ ಬಂದದ್ದು ಪಿಕ್ನಿಕ್ಗೆ. ಗಮ್ಮತ್ತಾಗ್ತಿಲ್ಲ. ಅದ್ರ ಸಹ ಬೇರೆ ರಿಯಾಲಿಟಿ ಶೋ ಅಥವಾ ಬೇರೆ ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ದೇನೆ, ಬಟ್ ಇದು ರಿಯಾಲಿಟಿ ಶೋ ತುಂಬ ಡಿಫ್ರೆಂಟ್ ಇತ್ತು. ಅಂದರೆ ನಾವು ಕಾಂಪಿಟೇಷನಲ್ಲಿ ಜಡ್ಜಸ್ ಒಟ್ಟಿಗೆ ನಾವು ಇಂಟ್ರಾಕ್ಷನ್ ಇರೋದಿಲ್ಲ, ಬಟ್ ಇವ್ರ ಒಪಿನಿಯನ್ ಕೊಡೋದೆಲ್ಲ ನಮಗೆ ತುಂಬ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ರೌಂಡ್ಸ್ಗೆ. ಈ ಕಾರ್ಯಕ್ರಮದ ಬಗ್ಗೆ ಬೇರೆ ಏನಾದರೂ ಹೇಳಲಿಕ್ಕಿದೆಯಾ ನಿಮಗೆ? ಯುವರ್ ಫೀಲಿಂಗ್ಸ್ ಅಬೌಟ್, ಅಥವಾ ಇದರ ಪ್ರಿಪರೇಷನ್ಸ್ ಬಗ್ಗೆ? ನೀವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಇವಾಗ ಆ ಎಕ್ಸ್ಪೆಕ್ಟೇಷನ್ ಹೇಗೆ ಅನಿಸಿತ್ತು? ಒಳ್ಳೆ ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ ಒಂದು ಭರತನಾಟ್ಯ ರಿಯಾಲಿಟಿ ಶೋ ಅಂದರೆ ಅಷ್ಟು ಸುಲಭ ಅಲ್ಲ, ಮತ್ತು ಯಾರು ಸಹ ಮಾಡಲಿಲ್ಲ. ಸೊ ಡೈಜಿ ವರ್ಲ್ಡ್ ಒಂದು ಈ ಟೈಪ್ ಒಂದು ಶೋ ತಂದಿದೆ, ಅದೇ ಭಾಳ ಸಂತೋಷ. ಅದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇನ್ನೂ ಸಂತೋಷ. ಖುಷಿ ಆಯಿತು ಅಲ್ವಾ? ಓಕೆ, ಗುಡ್ ಲಕ್ ಧನ್ಯವಾದ. ಥ್ಯಾಂಕ್ ಯು. ಶಂಭೋ ಶಿವ ಶಂಭೋ ಸ್ವಯಂಭೋ ನಮ್ಮ ಜೊತೆಗೆ ಇನ್ನೊಂದು ಕಂಟೆಸ್ಟೆಂಟ್ ಇದ್ದಾರೆ. ಏನಂದ್ರು ಒಳಗೆ ಜಡ್ಜಸ್? ಆಯನವ ತಟಸ್ಥ ಹೇಳಿದ್ರ? ಓಕೆ, ನೆಕ್ಸ್ಟ್ ರೌಂಡಿಗೆ ಕರೆ ಬಂದ್ರು ಬರ್ಬೋದು, ಅವರು ನೋಡಿ ಸ್ಕ್ರೂಟಿನೈಸ್ ಮಾಡಿ ಕರೀಲಿಕ್ಕೂ ಸಾಕು. ಆಯ್ತಾ? ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ? ಬೆಳ್ತಂಗಡಿಯಿಂದ ಬರ್ತಾ ಇದ್ದೀರಾ. ಯಾರ ಸ್ಟೂಡೆಂಟ್ ನೀವು? ಶಾಲಿನಿ ಆತ್ಮಭೂಷಣ್ ಅವರ ಸ್ಟೂಡೆಂಟ್. ಓಕೆ, ಏನು ಕಲಿತಾ ಇದ್ದೀರಾ? ಸೆಕೆಂಡ್ PUC ಮುಗಿಸಿ ಈಗ ಫಾರ್ಮಸಿ ಫಸ್ಟ್ ಇಯರ್. ಗುಡ್ ಲಕ್. ಆಯ್ತಾ? ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ
ರೌಂಡು ನಮ್ಮ ಜೊತೆಗೆ ಇನ್ನೊಂದು ಕಂಟೆಸ್ಟೆಂಟ್ ಬಂದಿದ್ದಾರೆ. ಹೆಸರು ವಿಂದ್ಯಾಶ್ರೀ. ಏನಂದ್ರು ಒಳಗಡೆ? ನೆಕ್ಸ್ಟ್ ಲೆವೆಲ್ಗೆ ಕಂಗ್ರ್ಯಾಚುಲೇಷನ್. ಆಯ್ತಾ? ಯಾರ ಸ್ಟೂಡೆಂಟ್ ನೀವು? ಕರ್ನಾಟಕ ಕಲಾಶ್ರೀ ವಿದುಷಿ ನಯನ ವೀರೈ ಹಾಗೆ ವಿದುಷಿ ಸ್ವಸ್ತಿಕಾ ರೆಡ್ಡಿ ಅವರ ಸ್ಟೂಡೆಂಟ್. ಪುತ್ತೂರಿಂದ ಬಂದಿದ್ದೀರಿ ಅಲ್ವಾ? ಓಕೆ, ಏನು ಕಲಿತಾ ಇದ್ದೀರಿ ನೀವು? ನಾನು ಫಸ್ಟ್ ಇಯರ್ BSc. ಭರತನಾಟ್ಯ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಿ? 16 years ಇಂದ ಕಲಿತೀನಿ. 16 ವರ್ಷಗಳಿಂದ ಕಲಿತಾ ಇದ್ದಾರೆ. ಓಕೆ, ಭರತನಾಟ್ಯ ಅಲ್ಲದೆ ಬೇರೆ ಯಾವುದಾದ್ರೂ ಕಲೆಯಲ್ಲಿ ಆಸಕ್ತಿ ಇದೆಯಾ? ಅಭಿನಯ ರಂಗದಲ್ಲಿ ಆಸಕ್ತಿ. ಅಭಿನಯ ರಂಗ ಮತ್ತೆ ಸಂಗೀತದಲ್ಲಿ. ವೆರಿ ಗುಡ್. ನೆಕ್ಸ್ಟ್ ರೌಂಡಿಗೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡಬೇಕು? ಅಭಿನಯದ ಬಗ್ಗೆ ಜಾಸ್ತಿ ಹೇಳಿದ್ರ ಒಳಗಡೆ? ಎಸ್, ಜಡ್ಜಸ್ ಹೇಳಿದ ಪಾಯಿಂಟ್ಸನ್ನು ನೋಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಲೆವೆಲಿಗೆ ಇನ್ನಷ್ಟು ಎನರ್ಜಿ ಒಟ್ಟಿಗೆ ಬನ್ನಿ. ಗುಡ್ ಲಕ್, ಆಲ್ ದ ಬೆಸ್ಟ್. ಯಾರು ಬಂದಿದ್ದಾರೆ ನಿಮ್ಮ ಜೊತೆ? ಬನ್ನಿ ಮಗಳು ನೆಕ್ಸ್ಟ್ ರೌಂಡಿಗೆ ಹೋದದ್ದು ಹೇಗೆ ಅನಿಸ್ತಾ ಇದೆ? ಖುಷಿ ಆಯ್ತಲ್ವಾ? ಎಸ್, ಇನ್ನು ನೆಕ್ಸ್ಟ್ ರೌಂಡಿಗೆ ಚೆನ್ನಾಗಿ ಮಾಡಲಿ, ಒಳ್ಳೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರಲಿ ನೆಕ್ಸ್ಟ್ ರೌಂಡಿಗೆ. ಆಯಿತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಗದಿಂದ ಹುಡುಗಿಯರನ್ನು ನೋಡ್ತಾ ಇದ್ರಿ ಅಲ್ವಾ? ಈಗ ಒಂದು ಹುಡುಗ ನಮ್ಮ ಜೊತೆಗಿದ್ದಾರೆ, ಅವನ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಏನು ಹೆಸರು? ಪ್ರದ್ಯುಮ್ನ. ಓಕೆ, ಪ್ರದ್ಯುಮ್ನ ಅವರೇ ಎಲ್ಲಿಂದ ಬರ್ತಾ ಇದ್ದೀರಾ? ಮಂಗಳೂರಿಂದ. ಏನಂದ್ರು ಒಳಗಡೆ ಜಡ್ಜಸ್? ಆಯನಕ್ಕೆ ಹೇಳಿದ್ರು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಎಸ್, ನೆಕ್ಸ್ಟ್ ರೌಂಡಿಗೆ ಇನ್ನಷ್ಟು ಪ್ರಿಪರೇಷನ್ಸ್ ಅಲ್ಲಿ ಅಲ್ವಾ ಮಾಡಿಕೊಂಡು ಬರ್ತೀರಾ ಅಲ್ವಾ? ಎಸ್, ಆಸ್ ಅ ಮೇಲ್ ಡಾನ್ಸರ್ ನಿಮ್ಗೆ ಏನೆಲ್ಲ ಚಾಲೆಂಜಸ್ ಡಾನ್ಸ್ ಕ್ಲಾಸಲ್ಲಿ ಅಥವಾ ಬೇರೆ ಕಡೆ ಯಾವ್ದೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತೀರಿ ನೀವು? ಬೇರೆ ಹುಡುಗರೆಲ್ಲ ಹೇಳ್ತಾರೆ ಭರತನಾಟ್ಯಂ ಹುಡುಗಿಯರು ಮಾಡ್ತಾರೆ, ಹುಡುಗರಿಗಿಲ್ಲ. ಆದರೆ ಅದನ್ನು ಫೇಸ್ ಮಾಡಿ ಅದನ್ನು ನಾಟ್ ಕೇರ್ ಆಟಿಟ್ಯೂಡ್ ತಗೊಂಡು ಹೋಗ್ತೇವೆ. ಯಾರ ಸ್ಟೂಡೆಂಟ್ ನೀವು? ಕರ್ನಾಟಕ ಕಲಾ ತಿಲಕ ಉಳ್ಳಾಲ್ ಮೋಹನ್ ಕುಮಾರ್ ಮತ್ತೆ ರಾಜಶ್ರೀ. ಓಕೆ ಓಕೆ, ವೆರಿ ನೈಸ್. ಏನು ಕಲಿತಾ ಇದ್ದೀರಾ ನೀವು? ಈಗ 10th ಅಲ್ಲಿ ಮಾಡ್ತಾ ಇದ್ದೀರಾ? ವೆರಿ ನೈಸ್. ಎಷ್ಟು ವರ್ಷಗಳಿಂದ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೀರಾ? 7 ವರ್ಷದಿಂದ. 7 ವರ್ಷ. ನಿಮ್ಮ ಕ್ಲಾಸಲ್ಲಿ ಬೇರೆ ಹುಡುಗರಿದ್ದಾರಾ? ಇಲ್ಲ, ಒಬ್ಬನೇ ಇದ್ದೇನೆ. ನೀನು ಒಬ್ಬನೇ ಹುಡುಗ. ಯು ಹ್ಯಾವ್ ಅ ಫಿಯರ್ ಆರ್ ಯು ಆರ್ ಹ್ಯಾಪಿ ವಿತ್? ಐ ಆಮ್ ಹ್ಯಾಪಿ ವಿತ್. ಯು ಆರ್ ಹ್ಯಾಪಿ ಅಲ್ವಾ? ಎಸ್, ದಟ್ ಇಸ್ ದ ಸ್ಪಿರಿಟ್. ಹೌದು, ಮಕ್ಕಳೆಲ್ಲ ಕಾಲು ಎಳಿತಾರ? ಇಲ್ಲ, ನೀ ಹೇಳಿದಾಗೆ ಕೇಳ್ತಾರೆ. ವೆರಿ ನೈಸ್. ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ನಿಮಗೆ? ಫ್ಯಾಮಿಲಿ ಒಳ್ಳೆ ಸಪೋರ್ಟ್ ಉಂಟು. ಅಂದರೆ ನನ್ನ ಅಮ್ಮ ಸಹ ಡ್ಯಾನ್ಸರ್. ಹೌದಾ? ನನ್ನ ಅಮ್ಮ ಭರತನಾಟ್ಯಂ ಡ್ಯಾನ್ಸರ್ ಮತ್ತೆ ಅಪ್ಪ ಯಕ್ಷಗಾನ ಕಲಾವಿದರು. ವೆರಿ ನೈಸ್. ಅದಕ್ಕೆ ಎರಡು ಕಡೆ ಹೋಗ್ತಾ ಏನಾಗಬೇಕು ಅಂತ ಇದೆ ಆಸೆ? ಡ್ಯಾನ್ಸ್ ಫೀಲ್ಡ್, ಆರ್ಟ್ ಫೀಲ್ಡಲ್ಲೇ ಮುಂದೆ ಹೋಗ್ಲಿಕ್ಕೆ ಆಸೆ ಇದೆ ಅಲ್ವಾ? ಎಸ್, ನಿಮ್ಮಂತ ಕಲಾವಿದರು ಬರಬೇಕು, ಇನ್ನಷ್ಟು ಬರಬೇಕು ಅಲ್ವಾ? ನಿಮ್ಮ ಜೊತೆಗೆ ಯಾರು ಬಂದಿದ್ದಾರೆ? ಅಪ್ಪ ಬಂದಿದ್ದಾರೆ, ತಂದೆಯವರು. ಬನ್ನಿ. ನಮಸ್ತೆ ಸರ್. ಮಗ ನೆಕ್ಸ್ಟ್ ರೌಂಡಿಗೆ ಕ್ಲಿಯರಿಫೈ ಮಾಡ್ಕೊಂಡಿದ್ದಾನೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ? ಖುಷಿ ಆಯಿತು. ಸಪೋರ್ಟ್ ಮಾಡ್ತಾ ಇದ್ದೀರಿ ಮಗನಿಗೆ? ನಾವು ಸಪೋರ್ಟ್ ಮಾಡ್ತೇವೆ. ಅದೇ ಅಲ್ಲಿ ಕೂಡ ಹೇಳಿದ್ರು ಇನ್ನೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಚೆನ್ನಾಗಿ ಮಾಡಿದ್ದಾನೆ, ಕೆಪಾಸಿಟಿ ಇದೆ ಅಂತ. ಅದೇ ಪ್ರಾಕ್ಟೀಸ್ ಇಲ್ಲದೆ ಈಸ್ ಟ್ಯಾಲೆಂಟೆಡ್. ಅವನು ದೇವರು ಕೊಟ್ಟದನ್ನು ನಾವು ಅದನ್ನು ಚೆನ್ನಾಗಿ ಬೆಳೆಸಬೇಕು. ಆಯಿತಾ? ಓಕೆ, ಅಪ್ಪನ ಹತ್ರ ಕೇಳಬೇಕು. ಹಿ ಹಸ್ ಟೋಲ್ಡ್ ಇಟ್ ವೆರಿ ಕ್ಲಿಯರ್ಲಿ. ಜಡ್ಜಸ್ಗಿಂತ ಜಾಸ್ತಿ ತಂದೆಯನ್ನು ಕೇಳು. ಇಲ್ಲ, ಇಂಪ್ರೂವ್ ಅ ಲಾಟ್. ಆಯಿತಾ? ಆಲ್ ದಿ ಬೆಸ್ಟ್. ಆಯಿತಾ? ನೆಕ್ಸ್ಟ್ ರೌಂಡು ಚೆನ್ನಾಗಿ ಮಾಡು. ಆಯಿತಾ?
ಪಡಿ ಪಡಿ ಮನಮೇ. ನಮ್ಮ ಜೊತೆಗೆ ಇನ್ನೊಂದು ಕಂಟೆಸ್ಟೆಂಟ್ ಇದ್ದಾರೆ. ಅವರಲ್ಲಿ ಹೇಗಾಯಿತು, ಒಳಗೆ ಏನೆಲ್ಲ ನಡೀತು ಅಂತ ಕೇಳುವ. ನಮಸ್ತೆ. ನಮಸ್ತೆ ಮ್ಯಾಮ್. ಏನು ಹೆಸರು? ಅನುಷಾ ಧೀರಜ್ ಜೈನ್. ಅನುಷಾ ಧೀರಜ್ ಜೈನ್. ಜೈನ್. ಓಕೆ. ಎಲ್ಲಿಂದ ಬಂದಿದ್ದೀರಿ? ಹೊರನಾಡು. ಹೊರನಾಡಿಂದ ಬಂದಿದ್ದೀರಿ. ಓಕೆ. ಒಳಗೆ ಏನಾಯಿತು, ಏನು ನಡೀತು? ಚೆನ್ನಾಗಿತ್ತು. ಇನ್ನೊಂದು ಫಸ್ಟ್ ರಿಯಾಲಿಟಿ ಶೋ ಆಡಿಷನ್. ಒಳ್ಳೆ ಅನುಭವ. ಫಾರ್ ದ ಫಸ್ಟ್ ಟೈಮ್ ಭರತನಾಟ್ಯಮಲ್ಲಿ ರಿಯಾಲಿಟಿ ಶೋ ಮಾಡ್ತಿದ್ದಾರೆ. ತುಂಬ ಖುಷಿ ಆಯಿತು. ಚೆನ್ನಾಗಿತ್ತು. ಒಳ್ಳೆ ಎನ್ಕರೇಜ್ ಮಾಡ್ತಾರೆ ಜಡ್ಜಸ್, ಹೆದರಿಸೋದಿಲ್ಲ. ಚೆನ್ನಾಗಿತ್ತು. ಚೆನ್ನಾಗಿತ್ತು. ಯಾರ ಸ್ಟೂಡೆಂಟ್ ನೀವು? ಗುರು ವಿದೂಷಿ ಶ್ರೀಮತಿ ಸುಖದ ಬರ್ವೆ, ಮೂಡುಬಿದ್ರಿ ಅವರು. ಎಸ್, ಸುಖದ ಬರ್ವೆ ಅವರ ಸ್ಟೂಡೆಂಟ್ ನೀವು. ಆಯಿತು. ಏನು ಮಾಡ್ತಾ ಇದ್ದೀರಿ ನೀವು? ನಾನು MSc ಕೆಮಿಸ್ಟ್ರಿ ಮಾಡಿದ್ದೇನೆ. ರೀಸೆಂಟಾಗಿ ಮದುವೆ ಆಯಿತು. ಈಗ ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಅದರಲ್ಲೇ ಮುಂದೆ ವೆರಿ ನೈಸ್ ಕಂಟಿನ್ಯೂ ಮಾಡಬೇಕಂತಿದ್ದೇನೆ ಹೊರನಾಡಲ್ಲಿ. ನೆಕ್ಸ್ಟ್ ರೌಂಡಿಗೆ ಕ್ಲಾರಿಫೈ ಮಾಡ್ಕೊಂಡಿದ್ದೀರಾ ಅಲ್ವಾ? ಎಷ್ಟು ವರ್ಷಗಳಿಂದ ನೀವು ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ? ನಾನು ನನ್ನ ಗುರುಗಳ ಬಳಿ 13 ವರ್ಷದಿಂದ ಕಲಿತಾ ಇದ್ದೇನೆ. ಇತ್ತೀಚೆಗೆ ನಿಮ್ಮ ಮದುವೆ ಆಗಿ ಹೊರನಾಡಿಗೆ ಹೋದ. ಓಕೆ. ನಿಮ್ಮ ನೃತ್ಯ ಪ್ರಯಾಣ ಹೀಗೆ ಮುಂದುವರಿಲಿ. ಇನ್ನು ನೆಕ್ಸ್ಟ್ ರೌಂಡ್ ಮಾಡಿಕೊಂಡು ವಿನ್ನರ್ ಆಗಿ, ಆಯ್ತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್. ನಿಮ್ಮ ಜೊತೆಗೆ ಯಾರು ಬಂದಿದ್ದಾರೆ? ನನ್ನ ಗಂಡ ಅವರನ್ನು ಧೀರಜ್ ಜೈನ್. ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಖುಷಿ ಆಯ್ತಾ? ಎಸ್. ಹೆಂಡತಿಯ ಸಾಧನೆಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾಕೆಂದರೆ ಹೆಂಗಸರು ಸಾಧನೆ ಮಾಡಬೇಕು ಅಂತಾದರೆ ಗಂಡಂದ್ರೆ ಸಪೋರ್ಟ್ ಇಲ್ಲದ್ರೆ ಸಾಧ್ಯವೇ ಇಲ್ಲ. ಆದ ಕಾರಣ ಒಂದು ಸಪೋರ್ಟ್ ಸಿಸ್ಟಮ್ ಬೇಕು ಅವರಿಗೆ, ಆಯಿತಾ? ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಹರ್, ಆಯಿತಾ? ಇನ್ನು ಮುಂದಿನ ರೌಂಡಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ತಾಂ ತಕ ಜಂ ತಕ ತಾಂ ತಕ ಜಂ ತಾಂ ತ ಜಂ ತಕ ತಾಂ ತಕ ಜಂ ತಕ 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 ಜಂ ತಾಂ ತ ಜಂ ತಕ ತಾಂ ತಕ ಜಂ ತಾಂ ತಕ ಜಂ ತಕ ತಾಂ ತಕ ಜಂ ತಾಂ ತ ಜಂ ತಕ ತಾಂ ತಕ ಜಂ ತಕ 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 ಜಂ ತಾಂ ತ ಜಂ ತಕ ತಾಂ ತಕ. ತಾಂಡವ ನರ್ತನ ನಿಪುಣ ಚತುರ ಲಾಸ್ಯ ಪ್ರಿಯ ಪಾರ್ವತಿ ಸಹಿತ ತಾಂಡವ ನರ್ತನ ನಿಪುಣ ಚತುರ. ನಮ್ಮ ಜೊತೆಗೆ ಇನ್ನೊಬ್ರು ಕಂಟೆಸ್ಟೆಂಟ್ಸ್ ಇದ್ದಾರೆ. ಏನು ಹೆಸರು? ಖುಷಿಯನ್ನು ನೋಡಿ ನಮ್ಗೆ ತುಂಬ ಖುಷಿ ಆಯ್ತು. ಎಸ್. ನೀವು ಎಲ್ಲಿಂದ ಬಂದಿದ್ದೀರಿ? ಬಂಟ್ವಾಳ. ಜಡ್ಜಸ್ ಏನಂದ್ರು? ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟ್ ರೌಂಡಿಗೆ ಕಂಗ್ರ್ಯಾಚುಲೇಷನ್ಸ್. ಓಕೆ. ಖುಷಿ ಅವರೇ, ಎಷ್ಟು ವರ್ಷದಿಂದ ನೀವು ನೃತ್ಯವನ್ನು ಕಲಿತೀರಿ? 16 ವರ್ಷದಿಂದ. ವೆರಿ ಗುಡ್. ನಿಮ್ಮ ಎಷ್ಟು 16 ವರ್ಷ ಅಂತ ಹೇಳಿದ್ರಲ್ಲ, ಏನು ಕಲಿತಾ ಇದ್ದೀರಿ ನೀವು? ನಾನೀಗ ವರ್ಕ್ ಮಾಡ್ತಿದ್ದೇನೆ. ವರ್ಕ್ ಮಾಡ್ತಾ ಇದ್ದೀರಾ? ವೆರಿ ನೈಸ್. ಎಲ್ಲಿ ವರ್ಕ್ ಮಾಡ್ತೀರಿ? ಮ್ಯಾಂಗ್ಳೂರಲ್ಲೇ ಡೆವಲಪ್ಮೆಂಟ್ ಕಂಪನಿ. ನೀವೇನು ಓದಿದ್ದು? ನಾನು BCA ಮಾಡಿದ್ದು. BCA ಮಾಡಿದ್ದು. ಓಕೆ. ನಿಮ್ಮ ವರ್ಕಿಗೂ ಪ್ರಾಕ್ಟೀಸಿಗೂ ಹೇಗೆ ಮ್ಯಾನೇಜ್ ಆಗ್ತದೆ. ಮ್ಯಾನೇಜ್ ಆಗ್ತದೆ. ಮ್ಯಾಮ್ ತುಂಬ ಸಪೋರ್ಟ್ ಇದ್ದಾರೆ. ಟೈಮಿಂಗ್ಸ್ ಒಳ್ಳೇದು ಮಾಡಿರ್ತಾರೆ ಬೇಕಾದಕ್ಕೆ. ಹೌದಾ? ಓಕೆ. ನೀವು ಇಲ್ಲಿಂದ ಪುತ್ತೂರಿಗೆ ಹೋಗುದಾ? ಇಲ್ಲ ಮ್ಯಾಮ್ BC ರೋಡ್ ಬ್ರಾಂಚಲ್ಲಿ ಕ್ಲಾಸ್ ಮಾಡ್ತಾರೆ. BC ರೋಡಲ್ಲಿ ಪಾಠ ಮಾಡ್ತಾರೆ. ಇವತ್ತಿನ ಈ ಕಾಂಪಿಟಿಷನ್ ಬಗ್ಗೆ ಏನಾದರೂ ಹೇಳಲಿಕ್ಕಿದೆಯಾ ನಿಮಗೆ? ಖುಷಿ ಆಯಿತು. ಎಲ್ಲೂ ಯಾರು ಈ ಥರ ಮಾಡೋದಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಥ್ಯಾಂಕ್ಸ್ ಚಾನ್ಸ್ ಕೊಟ್ಟಿದ್ದಕ್ಕೆ. ವೆರಿ ನೈಸ್. ಗುಡ್ ಲಕ್. ನಿಮ್ಮ ಥ್ಯಾಂಕ್ ಯು. ಓಕೆ. ಆಲ್ ದಿ ಬೆಸ್ಟ್. ನಿರಾಕಾರ ದಿಗಂಬರ ದೇವ ಅಷ್ಟಮೂರ್ತಿ ಸ್ವರೂಪ ಶಿವ ತುಂಗುರು ನಾರದ ಗಾನಲೋಲ ನಂದಿ ಮೃದಂಗವಾದನ ಸಂಕೀರ್ಣ ತಾಂಡವ ನರ್ತನ ನಿಪುಣ ಚತುರ. ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ಕಲಾಶ್ರೀ ಶ್ರೀಮತಿ ರಾಜಶ್ರೀ ಉಳ್ಳಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಯನ್ನು ಕೇಳೋಣ. ಬನ್ನಿ. ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸಿದ್ದ ನಮ್ಮ ಆಡಿಯನ್ಸಿಗೆ ತಿಳಿಸಿ. ಎಲ್ರಿಗೂ ನಮಸ್ಕಾರ. ನನಗೆ ಬಹಳ ಖುಷಿ ಆಯಿತು. ಮೊದಲಾಗಿ ನಾನು ದಾಯಿಜಿ ವರ್ಲ್ಡಿನ ವಾಲ್ಟರ್ ನಂದಳಿಕೆ ಅವರಿಗೆ ಹಾಗೂ ಎಲ್ಲ ಸಂಬಂಧಪಟ್ಟ ಎಲ್ಲ ಬಳಗದವರಿಗೆ ಕೂಡ ನಾನು ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಮಂಗಳೂರಿನ ಅಲ್ಲಿ ಇದು ಆಗೋದು ಪ್ರಥಮ ಬಾರಿ. ಇದುವರೆಗೆ ಯಾವ ಒಂದು ಚಾನಲ್ನವರು ಈ ಥರ ಮಾಡಿರಲಿಲ್ಲ. ನಮ್ಮ
ಅಂದರೆ ನಾನು ಮೊದಲು ಬೇರೆ ರಾಜ್ಯದ ನೋಡಿದ್ದೆ, ಹಾಗಾಗಿ ನಮ್ಮ ಮಂಗಳೂರಿನ ಎಲ್ಲ ಸಂಬಂಧಪಟ್ಟ ಎಲ್ಲ ಸುತ್ತಮುತ್ತದ ಎಲ್ಲ ಮಕ್ಕಳಿಗೆ ಇಲ್ಲಿ ಒಂದು ಅವಕಾಶ ದೊರೆತು ನಮ್ಮ ಇಲ್ಲಿಯ ಒಂದು ಪ್ರತಿಭೆಗಳನ್ನು ಎಲ್ಲ ಕಡೆ ಒಂದು ಪರಿಚಯಿಸುವ ಒಂದು ಕಾರ್ಯಕ್ರಮ ಮಕ್ಕಳಿಗೂ ಕೂಡ ತುಂಬ ಸಂತೋಷ ಕೊಟ್ಟಿದೆ. ನನಗಂತೂ ಬಹಳ ಸಂತೋಷ ಆಯಿತು. ಇದು ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದೆ. ಹೀಗೆ ಇನ್ನೂ ಕೂಡ ಮುಂದುವರಿದು ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಅವಕಾಶ, ಕಲಾವಿದರಿಗೆ ಒಳ್ಳೆಯ ಅವಕಾಶ ಸಿಗುವಂತಾಗಲಿ ಅಂತ ಹೇಳ್ತಾ, ಇವತ್ತು ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಅವರಿಗೆ ನೀವೇನಾದ್ರೂ ಕಿವಿ ಮಾತನ್ನು ಕೊಡ್ತೀರಿ ಅಂತ ಆದ್ರೆ ಏನು ಕಿವಿ ಮಾತನ್ನ ಕೊಡ್ಬೋದಕ್ಕ? ಯಾಕೆಂದ್ರೆ ನೀವು ಹಿರಿಯ ಗುರುಗಳು, ಆದ ಕಾರಣ ನಿಮಗೆ ಮಕ್ಕಳು ಇಲ್ಲಿಂದ ಅಲ್ಲಿವರೆಗೂ ಗೊತ್ತು, ಆದ ಕಾರಣ ಯಾವ ತರದ ಕಿವಿ ಮಾತನ್ನ ನೀವು ಹೇಳ್ಬಹುದು? ಅಂದರೆ ಮಕ್ಕಳು, ನಾನು ಬಹಳ ವರ್ಷದಿಂದ ಕಾರ್ಯಕ್ರಮ ನೋಡ್ತಾ ಬಂದಿದ್ದೇನೆ. ಹೆಚ್ಚಿನ ಮಕ್ಕಳದೆಲ್ಲ ನನಗೆ ಪರಿಚಯ ಇದೆ. ಇಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದರೆ ಮಕ್ಕಳು ತುಂಬ ಇಂಪ್ರೂವ್ ಆಗ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅವ್ರಿಗೆ ಏನಾಗ್ತದೆ ಹೇಳಿದರೆ, ನಾವು ನೋಡ್ತಾ ಇರ್ತಾರೆ ಬೇರೆ ಬೇರೆ ಕಾರ್ಯಕ್ರಮವನ್ನು, ನಾವು ಇನ್ನಷ್ಟು ಚಂದ ಮಾಡಬೇಕು ಅಂತ ಹೇಳಿ, ಅಂದರೆ ಅವರಲ್ಲಿ ಸ್ವಂತಿಕೆ ಹೌದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಬರೀ ಗುರುಗಳು ಹೇಳಿಕೊಟ್ಟದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಕಲಾವಿದರ ನೃತ್ಯ ಕಾರ್ಯಕ್ರಮಗಳನ್ನು ನೋಡಿ ಅವರು ಇಂಪ್ರೂವ್ ಆಗ್ತಾರೆ. ಅಂತೂ ಒಳ್ಳೆಯ ಕಾರ್ಯಕ್ರಮ ಇದು. ಇನ್ನೊಂದು ಏನು ಹೇಳೋದಂದರೆ, ದಾಯಿಜಿವಾಳ್ನವರು ಬಹಳಷ್ಟು ಕಲಾ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇದೆಲ್ಲ ನಾನು ಮನೆಯಲ್ಲಿ ನೋಡ್ತಾ ಇರ್ತೇನೆ. ವಾಲ್ಟರ್ ನಂದಳಿಕೆ ಅವರದ್ದು, ಅರವಿಂದ್ ಬೋಳಾರ್ ಅವರದ್ದು ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಒಳ್ಳೊಳ್ಳೆಯ ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ಈ ಒಂದು ದಾಯಿಜಿವಾಳ್ನ ಎಲ್ಲರಿಗೂ ಕೂಡ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಶಾಂಭವಿ ಚಂದ್ರಮೌಳಿ ಶಾಂಭವಿ ಚಂದ್ರಮೌಳಿ ಅಮಲಾಭರಣ ಉಮಾ ಪಾರ್ವತಿ. ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾ ಅಪರ್ಣ ಉಮಾ ಪಾರ್ವತಿ. ನೆಕ್ಸ್ಟ್ ಕಂಟೆಸ್ಟೆಂಟನ ಅಭಿಪ್ರಾಯವನ್ನ ಕೇಳುವ. ಹೇಗನ್ಸಿತ್ತು ಇವತ್ತು ಇಲ್ಲಿಗೆ ಬಂದು ನಟನಂ ಕಾರ್ಯಕ್ರಮ? ಖುಷಿ ಆಯಿತು, ತುಂಬ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಅಂದರೆ ಫಸ್ಟ್ ಟೈಮ್ ರಿಯಾಲಿಟಿ ಶೋ ಆಗೋದು, ಅದರಲ್ಲಿ ಸೆಲೆಕ್ಟ್ ಆಗಿದ್ದೇನೆ ಅಂತ ತುಂಬ ಖುಷಿ ಆಯಿತು. ವೆರಿ ನೈಸ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್. ಆಯ್ತಾ, ಎಲ್ಲಿಂದ ಬರ್ತಾ ಇದ್ದೀರಿ? ಪಾಣೆಮಂಗಳೂರು. ಎಷ್ಟು ವರ್ಷಗಳಿಂದ ಕಲಿತಾ ಇದ್ದೀರಿ? ನಾನು 11 ಇಯರ್ಸಿಂದ ಕಲಿತಾ 11 ವರ್ಷದಿಂದ ಕಲಿತಾ ಇದ್ದೀರಿ. ವೆರಿ ನೈಸ್. ನೀವು 11 ವರ್ಷದಿಂದ ನೀವು ಕಲಿತಾ ಇದ್ದೀರಲ್ಲ, ಏನು ಓದ್ತಾ ಇದ್ದೀರಿ? ನಾನು BSc ಕಂಪ್ಲೀಟ್ ಆಯಿತು. ಈ ಮಂತ್ ಮೊನ್ನೆ ಎಕ್ಸಾಮ್ ಮುಗಿದಷ್ಟೇ. ಓಕೆ. ಹೇಗೆ ನೀವು ಎರಡನ್ನ ಜೊತೆಯಾಗಿ ತೂಕಾಡಿಸ್ಕೊಂಡು ಹೋಗ್ತಾ ಇದ್ದೀರಾ? ಒಂದು ನಮಗೆ ಕ್ಲಾಸ್ ಇರೋದು ಸ್ಯಾಟರ್ಡೆ ಅಂದರೆ ಈವ್ನಿಂಗ್ ಇರೋದು, ಮತ್ತು ಬಾಕಿ ದಿವಸ ಕಾಲೇಜಿಂದ ಬಂದು ಸ್ವಲ್ಪ ವರ್ಕ್ ಎಲ್ಲ ಆದಮೇಲೆ ಸ್ವಲ್ಪ ನೈಟ್ ಹೊತ್ತು. ಥಿಯರಿ ಕಲೀಲಿಕ್ಕೆ ಇಷ್ಟವ, ಪ್ರಾಕ್ಟಿಕಲ್ಸ್ ಇಷ್ಟ? ಪ್ರಾಕ್ಟಿಕಲ್ಸ್ ಇಷ್ಟ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅದನ್ನು ಹೇಳೋದು, ನಮ್ಗೆ ಪ್ರಾಕ್ಟಿಕಲ್ಸ್ ಇಷ್ಟ ಅಂತ. ಸರಿ ಮಾ, ಆಲ್ ದಿ ಬೆಸ್ಟ್. ಇನ್ನು ನೆಕ್ಸ್ಟ್ ರೌಂಡಿಗೆ ಚೆನ್ನಾಗಿ ಪ್ರಿಪೇರ್ ಮಾಡಿ, ಆಯಿತಾ? ಪಾಲನೇತ್ರ ಕೈಲಾಸವಾಸ ಪ್ರಭು ಓ ಪಾಲನೇತ್ರ ಕೈಲಾಸವಾಸ ಪ್ರಭು ನಮಿಪೆ ಜಯ ಜಗದೀಶ ಪಾಲನೇತ್ರ ಕೈಲಾಸವಾಸ ಪ್ರಭು ನಮಿಪೆ ಜಯ ಜಗದೀಶ ಪಾಲನೇತ್ರ ಕೈಲಾಸವಾಸ ಪ್ರಭು ಧಡಂಗು ತಕ್ಕ ಧಿಗ್ಗು ತಕ್ಕ ಧಿಂಗಿಣ್ಣ ತುಂ ತುಂ ತ ತುಂ ಧಿ ಮಿ ತ ತಾಂ ತ ತುಂ ಧಿ ಮಿ ತ ತಾಂ ತುಂ ಧಿ ಮಿ ತ ತಾಂ. ನಮ್ಮ ಮುಂದಿನ ಕಂಟೆಸ್ಟೆಂಟ್ ಬಂದಿದ್ದಾರೆ, ಅವ್ರ ಹತ್ರ ಹೇಗಾಯ್ತು ಅನ್ನೋದನ್ನ ಕೇಳುವ. ನಮಸ್ತೆ. ಏನು ಹೆಸರು? ಕ್ಷಮ್ಯ ಅಂತ. ಕ್ಷಮ್ಯ. ಎಲ್ಲಿಂದ ಬಂದಿದ್ದೀರಿ? ಕಲ್ಲಡ್ಕ. ಕಲ್ಲಡ್ಕದಿಂದ ಬಂದಿದ್ದಾರೆ.
ಓಕೆ, ಈಗ ಇವತ್ತು ಒಳಗೆ ಮಾಡಿದಲ್ಲಿ ಏನಂತ ಹೇಳಿದರು? ನೆಕ್ಸ್ಟ್ ಏನು ತೀರ್ಪು ಕೊಟ್ಟರು? ಸೆಲೆಕ್ಟೆಡ್. ಓಕೆ, ಗುಡ್. ಕಂಗ್ರ್ಯಾಚುಲೇಷನ್ಸ್. ಆಯಿತಾ? ಎಷ್ಟು ವರ್ಷಗಳಿಂದ ಡ್ಯಾನ್ಸನ್ನು ಕಲಿತಾ ಇದ್ದೀರಿ? ಆಲ್ಮೋಸ್ಟ್ 13 ಇಯರ್ಸ್ ಆಗ್ತಾ ಬಂತು, ಸಣ್ಣದಿಂದ ಕಲಿತಾ ಇದ್ದೀನಿ. ಹೌದಾ? ಏನು ಮಾಡ್ತಾ ಇದ್ದೀರಿ ಮನೆ? ಬಿಕಾಮ್ ಫಸ್ಟ್ ಇಯರ್. ಎಲ್ಲಿ? ಕೆನರಾ ಕಾಲೇಜಲ್ಲಿ. ಓಕೆ. ನೀವು ಇಲ್ಲಿಂದ ಅಲ್ಲಿಗೆ ಹೋಗಿ ಕಲಿಯೋದಾ ಅಥವಾ ಅಲ್ಲಿಂದ ಇಲ್ಲಿಗೆ ಬರೋದು? BC ರೋಡಲ್ಲಿ ಕಲಿಯೋದು. ಇಲ್ಲಿಗೆ ಕಾಲೇಜಿಗೆ ಬರೋದು? ಎಸ್ ಎಸ್. ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆಯಾ? ಗುಡ್. ಅವರು ಜಡ್ಜಸ್ ಏನೆಲ್ಲ ಟಿಪ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಬನ್ನಿ. ಆಯ್ತು? ಥ್ಯಾಂಕ್ ಯು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ತುಮ್ ಧಿಮ್ಮಿ ತಮ್ ತಮ್ ತ ತುಮ್ ತತ್ತುಮ್ ತಕ್ಕ ತುಮ್ ತತ್ತುಮ್ ಕಿಟ ತಕ್ಕ ತುಮ್ ತತ್ತುಮ್. ಹೊಸ ಗೋಲ್ಡನ್ ಟಿಕೆಟ್ ಹಿಡ್ಕೊಂಡಂತ ಹುಡುಗಿನ ಕರ್ಕೊಂಡ್ ಬಂದಿದ್ದೀನಿ. ಏನು ಹೆಸರು? ಶ್ರಮ. ಕಂಗ್ರ್ಯಾಚುಲೇಷನ್. ಅವಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಅವಳ ಹೆಸರು ಶ್ರಮ ಅಂತೆ, ಆದ ಕಾರಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅವಳಿಗೆ, ಅಲ್ವಾ? ಎಲ್ಲಿಂದ ಬರ್ತಾ ಇದ್ರಿ ಅಮ್ಮ? ಮೆಲ್ಕರಿಂದ ಬರ್ತಾ ಇದ್ರಿ. ಎಷ್ಟು ವರ್ಷಗಳಿಂದ ನೃತ್ಯಾಭ್ಯಾಸ? 10 ವರ್ಷಗಳಿಂದ. ಮನೇಲಿ ಎಂಕರೇಜ್ಮೆಂಟ್ ಇದೆಯಾ? ಇದೆ ಅಲ್ವಾ? ಬೇರೆ ಯಾರಾದರೂ ನೃತ್ಯ ಮಾಡ್ತಾರಾ ಮನೆಯಲ್ಲಿ? ಇಲ್ಲ, ನೀನೊಬ್ಳೆ. ಓಕೆ, ಗುಡ್, ವೆರಿ ನೈಸ್. ಹಾರ್ಡ್ ವರ್ಕ್ ಪೇಡ್ ಆಫ್ ಅಲ್ವಾ? ಎಸ್. ವಿದ್ಯಾಭ್ಯಾಸಕ್ಕೂ ಇದಕ್ಕೂ ಹೇಗೆ ತಾಳೆ ಹಾಕ್ತಾ ಇದ್ದೀರಾ? ಡ್ಯಾನ್ಸಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ? ಅಂದರೆ ನಮ್ಮ ಮೇಲೆ ಡಿಪೆಂಡ್, ಹೇಗೆ ಮೇಂಟೈನ್ ಮಾಡ್ತೇವೆ. ಈವ್ನಿಂಗ್ ಕಾಲೇಜ್ ಆದಮೇಲೆ ಬಂದು ದಿನ ಪ್ರಾಕ್ಟೀಸ್ ಮಾಡ್ತೀರಾ ಹೇಗೆ? ಮಾಡ್ತೇವೆ, ಸ್ವಲ್ಪ ಟೈಮ್ ಸಿಕ್ಕ ಹಾಗೆ. ಮತ್ತು ಆ ಎಕ್ಸಾಮ್ಸ್ ಇದ್ದಾಗ ಅದನ್ನು ಓದೋದು ಅಲ್ವಾ? ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಆಯಿತಾ? ಇನ್ನು ನೆಕ್ಸ್ಟ್ ರೌಂಡಿಗೆ ಇನ್ನಷ್ಟು ಚಂದ ಮಾಡ್ಕೊಂಡು ಬನ್ನಿ. ಆಯ್ತು? ಆಲ್ ದಿ ಬೆಸ್ಟ್. ಕಂಡೇನ ನಟರಾಜನ ಶಾಂಭವಿ ಮಹಿಷಾಸುರಮರ್ದಿನಿ ಸಿಂಹವಾಹಿನಿ ಜಯ ಶಾಂಭವಿ ಮಹಿಷಾಸುರಮರ್ದಿನಿ. ಎಸ್, ನಮ್ಮ ಜೊತೆಗೆ ಇನ್ನೊಂದು ಕಂಟೆಸ್ಟೆಂಟ್ ಬಂದಿದ್ದಾರೆ. ಅವ್ರ ಹತ್ರ ಕೇಳುವ, ಅವರ ಅನಿಸಿಕೆ ಹೇಗೆ ಅನಿಸಿತು ಅನ್ನೋದನ್ನು ಅವ್ರ ಹತ್ರ ಕೇಳುವ. ನಮಸ್ತೆ, ಏನು ಹೆಸರು? ಪ್ರಣತಿ ಅವರೇ, ಎಷ್ಟು ವರ್ಷದಿಂದ ನೃತ್ಯವನ್ನು ಅಭ್ಯಾಸ ಮಾಡ್ತಾರೆ? 14 ಇಯರ್ಸ್ ಆಯಿತು. 14 ವರ್ಷದಿಂದ. ಎಸ್. ಎಲ್ಲಿಂದ ಬರ್ತಾ ಇದ್ದೀರಿ? ಬಂಟ್ವಾಳದಿಂದ ಬರ್ತಾ ಇದ್ದೀರಿ. ಓಕೆ. ಈ ಡೈಜಿ ವರ್ಲ್ಡಿನ ನಟನಂ ಕಾರ್ಯಕ್ರಮ ಹೇಗೆ ಅನಿಸಿತ್ತು? ಖುಷಿ ಆಯಿತಾ? ನೀವು ಮಾತಾಡೋದೇ ಕಮ್ಮಿ ಅಥವಾ ನನ್ನ ಹತ್ರ ಮಾತಾಡ್ತಿಲ್ವಾ? ಮಾತಾಡೋದೇ ಕಮ್ಮಿಯಾ? ಓಕೆ, ಸರಿ. ಇನ್ನು ನೆಕ್ಸ್ಟ್ ರೌಂಡಿಗೆ ನಿಮಗೆ ಆಲ್ ದಿ ಬೆಸ್ಟ್. ಆಯಿತಾ? ಗುಡ್ ಲಕ್. ಥ್ಯಾಂಕ್ ಯು. ಶ್ರೀಚಕ್ರರಾಜ ರಾಜೇಶ್ವರಿ ಶ್ರೀಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀಚಕ್ರರಾಜ ರಾಜೇಶ್ವರಿ ರಘುವಂಶ ಚಂದ್ರನೇಮ ಕೌಸಲ್ಯ ಸುತನೆ ಮಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಮಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಮಾರೈ
ದೃಗಡದ ತಳಂಗು ತಕ್ಕ ದಿಕ್ಕು ತಕ್ಕ ದಿಗಿಣ ತುಂ ತಾಂ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಿ ಮ್ಯಾಮ್? ನಾನು ಕಲ್ಲಡ್ಕದಿಂದ. ಎಷ್ಟು ವರ್ಷದಿಂದ ನೃತ್ಯ? 19 ಇಯರ್ಸಿಂದ ಮಾಡ್ತಿದ್ದೇನೆ. 19 ವರ್ಷದಿಂದ ಪಾಠ ಮಾಡ್ತೀರಾ? ಇಲ್ಲ, ಮ್ಯಾಮ್ ಜೊತೆ ಟೈಮ್ ಸಿಕ್ಕಾಗ ಮಕ್ಕಳಿಗೆ ಹೇಳಿಕೊಡ್ತೀನಿ. ಓಕೆ, ಇವತ್ತಿನ ದೈಜಿ ವರ್ಲ್ಡಿನ ನಟನಂ ಕಾರ್ಯಕ್ರಮ ಹೇಗೆ ಅನಿಸಿತ್ತು ನಿಮಗೆ? ತುಂಬ ಖುಷಿ ಆಯ್ತು. ಅಂದರೆ ಇದುವರೆಗೆ ಯಾರು ಭರತನಾಟ್ಯಕ್ಕೆ ಒಂದು ರಿಯಾಲಿಟಿ ಶೋ ಮಾಡಿರಲಿಲ್ಲ. ಸೊ ಇದೊಂದು ಬಂದದ್ದು ಒಂದು ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಟು ದೈಜಿ ವರ್ಲ್ಡ್ ಆ್ಯಂಡ್ ಶ್ರೀದೇವಿ ನಿತ್ಯಾರಾಧನ. ಯು ಆರ್ ರೈಟ್. ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸಿತ್ತು? ಇವತ್ತಿಗಾಗಿ ಹೇಗೆ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರಿ ನೀವು? ಪ್ರಾಕ್ಟೀಸ್ ಮಾಡಿದ್ದೆ. ತುಂಬ ಎನರ್ಜಿ ಮೇಂಟೈನ್ ಮಾಡಬೇಕಾದ್ರೆ ನಿರಂತರ ಪ್ರಯತ್ನ ಇತ್ತು. ಬೈಗಳು ಯಾವುದಕ್ಕೆ ಸಿಗೋದು? ಹಾಫ್ ಸೆಟ್ಟಿಂಗಿಗೆ, ಅಭಿನಯಕ್ಕ? ಜತಿ ಮಾಡುವಾಗ ಲಯದಲ್ಲಿ ಇರಬೇಕು, ಬೀಟಿಗೆ ತಕ್ಕ ಇರಬೇಕು, ಅದನ್ನೆಲ್ಲ ತಿಳ್ಕೊಂಡು ಇಂಪ್ರೂವೈಸ್ ಮಾಡಲಿಕ್ಕೆ. ಇನ್ನು ನೆಕ್ಸ್ಟ್ ರೌಂಡಿಗೆ ಸಿಲೆಕ್ಟ್ ಆಗಿದ್ದೀರಲ್ಲ? ಹೌದು. ನೆಕ್ಸ್ಟ್ ರೌಂಡಿಗೆ ಇನ್ನಷ್ಟು ಎಫರ್ಟ್ಸ್ ಹಾಕಿ, ಆಯ್ತಾ? ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ದಿಮಿತ ದಿಗಿಣ ತುಂ ತಾಂ ತರಿತ ಕಿಟ ದೀಂ ತಣ್ಣ ತಕಿಟ ತೋಂ ಜುಣು ತಕಿಟ ನಂ ದಿಮಿತ ಕಿಟ ತಕ್ಕುಂ ತರಿತ ಜಂ ಜಂ ತದಿಗಿಣ ತುಂ ತಾ ತದಿಗಿಣ ತುಂ ತಾ ತದಿಗಿಣ ತುಂ ತಕ್ಕುಂ ತರಿತ ಜಂ ಜಂ ತದಿಗಿಣ ತುಂ ತಾ ತದಿಗಿಣ ತುಂ ತಾ ತದಿಗಿಣ ತುಂ ತಕ್ಕುಂ ತರಿತ ಜಂ ಜಂ ತದಿಗ್ ತರಗಿಡ ತುಂ ತಾ ತದಿಗ್ ತರಗಿಡ ತುಂ ತಾ सकल भुवन सार्वभौमे शशिमण्डल मध्य के जामे सकल भुवन सार्वभौमे शशिमण्डल मध्य जामे सकल भुवन सार्वभौमे शशिमण्डल मध्य के जामे सकल भुवन सार्वभौमे शशिमण्डल मध्य के जामे. ನಮ್ಮ ಆಡಿಷನಿನ ಇನ್ನೊಂದು ಕ್ಯಾಂಡಿಡೇಟ್ ನಮ್ಮ ಜೊತೆಗಿದ್ದಾರೆ. ಏನು ಹೆಸರು? ನಂದಿನಿ. ನಮ್ಮ ಜೊತೆ ನಂದಿನಿ ಅವರಿದ್ದಾರೆ. ಅವ್ರ ಹತ್ರ ಈ ನಟನಂ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾ ಇದ್ದೀರಾ ಅಂತ ಕೇಳಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಷ್ಟು ಅಂತ ಹೇಳಿದ್ರು, ಒಂದು ಡ್ಯಾನ್ಸರ್ ಅಂತ ಹೇಳಿದ ಮೇಲೆ ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ಸ್ಟೇಜ್ ಬೇಕು. ತುಂಬ ಸ್ಟೇಜಲ್ಲಿ ಪರ್ಫಾರ್ಮ್ಸ್ ಮಾಡಿದ್ದೇನೆ, ಆದರೆ ಇದೊಂದು ಬೇರೆನೇ ವಿಭಿನ್ನತೆ ಇದೆ ಅಲ್ವಾ? ಏನಾಯಿತು ಒಳಗಡೆ? ಏನಾಯಿತು? ಭಯನೂ ಇತ್ತು. ಅಂದರೆ ಸೋಲೋ ಪರ್ಫಾರ್ಮೆನ್ಸ್ ಅಲ್ವಾ? ಫಸ್ಟ್ ಟೈಮ್ ಸೋಲೋ ಮಾಡ್ತಾ ಇದ್ದೀರಾ? ಇಲ್ಲ, ಮಾಡಿದ್ದೀನಿ. ಮತ್ತೆ ಯಾಕೆ ಭಯ? ಹುಲಿ ಕೂತಿದ್ದ ಅಲ್ಲಿ, ಭಯ ಪಟ್ಕೊಳ್ಳಿಕ್ಕೆ? ಎಲ್ಲರೂ ನೋಡ್ತಾ ಇದ್ದಾರೆ ಅಂತ. ಓಕೆ, ಎಲ್ಲರನ್ನು ಕಣ್ಣು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಹೇಳಬೇಕಿತ್ತು. ನೆಕ್ಸ್ಟ್ ಟೈಮ್ ಇವರ ಪರ್ಫಾರ್ಮೆನ್ಸಿಗೆ ಎಲ್ಲರೂ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಅಂತ ಹೇಳುವ. ಆಗ್ಬೋದಾ? ಭಯ ಪಡಲಿಕ್ಕೆ ಏನೂ ಇಲ್ಲ, ಆಯಿತಾ? ಯಾವಾಗಲೂ ದೇರ್ ಈಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ಯು ಡಾನ್ಸ್ ವೆಲ್ ಆ್ಯಂಡ್ ಯು ಕ್ಯಾನ್ ಡೂ ಬೆಟರ್. ಓಕೆ. ಆ ರಿಸಲ್ಟ್, ನಿಮ್ಮ ರಿಸಲ್ಟ್ ಬಗ್ಗೆ ಒಳಗಡೆ ಏನಾಯಿತು? ರಿಸಲ್ಟ್ ಏನಾಯಿತು? ಇಲ್ಲ, ವೇಟಿಂಗ್ ಲಿಸ್ಟ್. ತಟಸ್ಥವಾಗಿ ಕಾಯ್ತಾ ಇರಬೇಕು, ಆಯಿತಾ? ದಟ್ ಇಸ್ ದ ಸ್ಪಿರಿಟ್. ಓಕೆ, ಗುಡ್ ಲಕ್. ಅಂಬಾ ಶಾಂಭವಿ ಚಂದ್ರಮೌಳಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾಭರಣ ಉಮಾ ಪಾರ್ವತಿ ಅಂಬಾ ಶಾಂಭವಿ ಚಂದ್ರಮೌಳಿ ಅಮಲಾ ಅಪರ್ಣ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾತಿ ನಯನಿ ಕಾತ್ಯಾಯನಿ ಭೈರವಿ ಕಾಳಿ ಹೈಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ. ನಮ್ಮ ಬಂಗಾರದ ಟಿಕೆಟ್ ಅನ್ನ ಗೆದ್ದುಕೊಂಡು ಬಂದಿರುವ ಹೊಸ ಹುಡುಗಿ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಯಾರು ಏನು ಎತ್ತ ಕೇಳುವ, ಬನ್ನಿ, ಬಾ ಇಲ್ಲಿ ಬಾ. ಕಂಗ್ರ್ಯಾಚುಲೇಷನ್. ನೀವು ಹೋಗಿ ಅಂತ ಹೇಳುವಾಗ ಬೇಜಾರಾಯ್ತಾ? ಸ್ವಲ್ಪ ಅನ್ನಿಸ್ತು. ದುಃಖ ಬಂತ? ಸ್ವಲ್ಪ. ಓಕೆ, ಏನು ಮಾಡ್ತಾ ಇದ್ದೀರಾ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ವಿದುಷಿ ಶ್ರೀಮತಿ ಸುಖದಾ ಬರ್ವೇವರ ಶಿಷ್ಯೆಯಾಗಿ ಕಳೆದ 13 ವರ್ಷದಿಂದ ನೃತ್ಯ ತರಬೇತಿಯನ್ನು ಪಡೀತಾ ಇದ್ದೇನೆ. ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿ ವಿದ್ವತ್ ಪೂರ್ವ ಪರೀಕ್ಷೆಯನ್ನು ಮುಗಿಸಿದ್ದೇನೆ. ಇದೀಗ ವಿದ್ವತ್ ಅಂತಿಮ ಪರೀಕ್ಷೆಯ ತಯಾರಿಯಲ್ಲಿದ್ದೇನೆ. ವೆರಿ ನೈಸ್. ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಇಲ್ಲಿ ಸೆಕೆಂಡ್ ಇಯರ್ CSE ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದೇನೆ.
ಇದು ನಿಮ್ಮ ಓದು ಹಾಗೂ ನೃತ್ಯ ಹೇಗೆ ಒಟ್ಟಿಗೆ ಜೊತೆಯಾಗಿ ಸಾಗ್ತಾ ಇದೆ? ನಿಜ ಹೇಳಬೇಕಿದ್ರೆ ಈಗ ನನ್ನದು ಸೆಮಿಸ್ಟರ್ ಎಕ್ಸಾಮ್ಸ್ ನಡೀತಾ ಇದೆ, ನಾಳೆ ಪರೀಕ್ಷೆ ಉಂಟು. ಆದರೂ ಒಂದು ಟ್ರೈ ಮಾಡಿ ಬಿಡುವ ಅಂತ. ರ್ಯಾಂಕ್ ಸ್ಟೂಡೆಂಟ್ ಎಲ್ಲ ಹೆದರಲಿಕ್ಕೆ ಇಲ್ಲ, ನೀವು ಓದಲಿಕ್ಕೂ ಇಲ್ಲ, ಡೈರೆಕ್ಟ್ ಹೋಗಿ ಬರೆಯುವುದೇ ಪರೀಕ್ಷೆಗೆ. ನೀವೆಂತ ಹಾಗೆ ಎಲ್ಲ ಅಲ್ವಾ? ಅದೇ ಒಂದು ಪ್ರಯತ್ನ ಮಾಡಿ ಬಿಡುವ. ಪರೀಕ್ಷೆ ಉಂಟು ಅಂತ ಸುಮ್ಮನೆ ಕೂತ್ರೆ ಯಾವತ್ತೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ಇದ್ರೂ ಏನೇ ಕಷ್ಟ ಬಂದರೂ ಮುಂದೆ ಸಾಗಬೇಕು. ಮುಖ್ಯವಾಗಿ ಇದು ನನ್ನ ಪರಿಶ್ರಮ ಅಲ್ಲ, ನನ್ನ ಅಮ್ಮ ಹಾಗೆ ನನ್ನ ಗುರುಗಳ ಪರಿಶ್ರಮ. ಅವರು ಇಲ್ಲಿಗೆ ಹೋಗುವಂತ ಒಳ್ಳೆ ಹುಡುಗಿ. ಅವಳ ಸಕ್ಸಸ್ ಅನ್ನು ಅವಳ ತಂದೆ ತಾಯಿ ಮತ್ತು ಅವಳ ಗುರುಗಳ ಜೊತೆಗೆ ಹಂಚ್ಕೊಳ್ತಾ ಇದ್ದಾಳೆ. ಹಾಗಾಗಿ ಅವರನ್ನ ನಿಮ್ಮ ಜೊತೆಗೆ ಬಂದಿದ್ದಾರೆ ತಾಯಿ, ಅವರನ್ನ ಕರೀರಿ ದಯವಿಟ್ಟು. ನಿಮ್ಮ ಮಗಳು ಅವಳ ಶ್ರೇಯಸ್ಸಿಗೆ ಬಹುಪಾಲು ನೀವೇ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾಳೆ. ಖುಷಿ ಆಗ್ತಾ ಇದೆಯಾ? ಎಸ್ ಎಸ್. ನಮ್ಮ ನಟನಂ ಕಾರ್ಯಕ್ರಮದ ಬಗ್ಗೆ ಏನಾದರೂ ಹೇಳಲಿಕ್ಕಿದೆಯಾ? ಇದ್ರ ಬಗ್ಗೆ ಟೀಚರ್ ಹೇಳಿದ್ರು ಹೋಗಿ ಹಾಕಿ ಅಂತೇಳಿ. ಹೌದು, ಹಾಗೆ ಅವರ ಒಂದು ಪ್ರೋತ್ಸಾಹದಿಂದ ಇವಳು ಪ್ರಯತ್ನ ಪಟ್ಟದಕ್ಕೆ ನಾನು ತನಕ ಕರ್ಕೊಂಡು ಬಂದೆ. ವೆರಿ ನೈಸ್, ವೆರಿ ನೈಸ್. ಇನ್ನು ನೆಕ್ಸ್ಟ್ ರೌಂಡಿಗೆ ನಿಮ್ಮ ಮಗಳನ್ನು ಇನ್ನಷ್ಟು ಪ್ರಿಪೇರ್ ಮಾಡಿ, ಸ್ವಲ್ಪ ತಿನ್ನಿಸಿ, ಹೊಟ್ಟೆಗೇನು ತಿನ್ನೋದಿಲ್ವಾ ಅಂತ ಹುಡುಗಿ. ಚೆನ್ನಾಗಿ ತಿಂದು ಒಳ್ಳೆ ಎನರ್ಜಿಯಲ್ಲಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಬೇಕು ಆಯ್ತಾ? ಯಕ್ಷಗಾನ ಕ್ಲಾಸ್ ಮುಗಿಸಿ ಅದರ ನಂತರ ಈಗ ಬಂದೆ. ಹೌದು ಹೌದು, ಒಳ್ಳೆ ಡೆಡಿಕೇಟೆಡ್ ಹುಡುಗಿ ಆಯ್ತಾ? ಗಾಡ್ ಬ್ಲೆಸ್ ಯು, ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಡೈಜಿ ವರ್ಲ್ಡ್ ಚಾನಲ್ನವರಿಗೆ ಪ್ರೀತಿಯಿಂದ ಮತ್ತು ಗೌರವಪೂರ್ವಕವಾದ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಡೈಜಿ ವರ್ಲ್ಡ್ನವರು ಕಲಾ ವಿಭಾಗದಲ್ಲಿ ಸಂಗೀತ, ನೃತ್ಯ, ಇನ್ನಿತರ ಕೆಲ ವಿಷಯಗಳಿಗೆ ತುಂಬ ಪ್ರೋತ್ಸಾಹ ಮಾಡುವುದು ತುಂಬ ಒಂದು ದೊಡ್ಡ ಅವಕಾಶದ ಲಕ್ಷಣ ನನಗೆ ಕಾಣ್ತದೆ. ಸಾಮಾನ್ಯವಾಗಿ ಮೊದಲು ಈ ಇರಲಿಲ್ಲ. ಅಧ್ಯಾಪಕರ ವಿಷಯದಲ್ಲಿ, ಕಲಾವಿದರ ವಿಷಯದಲ್ಲಿ, ಅಥವಾ ಇನ್ನು ಯಾವುದಾದ್ರೂ ಒಂದು ಹಿರಿಯರನ್ನು ಕರೆದು ಅವರ ಪರಿಚಯವನ್ನು ಮಾಡಿಸಿಕೊಳ್ಳುವಂತಹ ಒಂದು ಉತ್ತಮ ಕಾರ್ಯವನ್ನು ಅವರು ಯಾವಾಗಲೂ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಈ ಪ್ರಾಯದಲ್ಲಿ ಇವರೊಟ್ಟಿಗೆ ಕೂಡಿಕೊಂಡು ನನಗೆ ಮಾತಾಡಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಮುಖ್ಯವಾಗಿ ನಮ್ಮ ನೃತ್ಯ ಕ್ಷೇತ್ರದಲ್ಲಿ ಈಗ ಮಾಡುವಂತಹ ರಿಯಾಲಿಟಿ ಶೋಕ್ಕೆ ಅವಕಾಶ ಮಾಡಿಕೊಟ್ಟು ತುಂಬ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಸಿಗುವಂತೆ ಈ ಕಾರ್ಯಕ್ರಮ ಬಹಳ ಶ್ಲಾಘನೀಯವಾಗಿದೆ. ಅಂತೆಯೇ ಮುಂದೆ ಕೂಡ ಇದು ಹೀಗೆ ನಡೆದು ಬರಲಿ. ನಮ್ಮ ಈ ಕಲಾ ಸಂಪತ್ತು ಹೀಗೆ ಉಳಿಯಲಿ. ಇವತ್ತಿನ ಈ ರಿಯಾಲಿಟಿ ಶೋದ ಕಾರ್ಯಕ್ರಮದಲ್ಲಿ ನೋಡಿ ನನಗೆ ಬಹಳ ಇಷ್ಟ ಆಗಿದೆ. ಯಾಕಂತ ಹೇಳಿದರೆ ಅವರು ಇದರಲ್ಲಿ ನೃತ್ಯ ಮಾಡುವಾಗ ಅವರಿಗೆ ಏನು ಚಿಕ್ಕ ಅನುಭವ ಉಂಟು ಅದನ್ನು ಹೊರಗೆ ತೆಗೆಯುವಂತಹ ಒಂದು ಬಹಳ ಉತ್ತಮ ಒಂದು ಕಾರ್ಯವನ್ನು ಪರೀಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ತಮ್ಮ ಮಾಡಿದ ತಪ್ಪು ಅದು ತಿಳುವಳಿಕೆ ಉಂಟಾಗಿ ಈ ಕ್ಷೇತ್ರದಲ್ಲಿ ನಾವು ಇನ್ನೂ ಚೆನ್ನಾಗಿ ಇದನ್ನು ಅಭಿವೃದ್ಧಿ ಮಾಡಬೇಕೆಂಬ ಒಂದು ಶಕ್ತಿ ಅವರಿಗೆ ಬರ್ತದೆ. ನನಗೆ ಬಹಳ ಸಂತೋಷ. ನಾವು ಎಲ್ಲ ಕಲಿತಿರುವಾಗ ಅಥವಾ ಅನಂತರ ಕೂಡ ಈ ರೀತಿಯಾದ ಒಂದು ಕ್ರಮ ಇಲ್ಲಿ ಇರಲಿಲ್ಲ. ಯಾವಾಗಲೂ ದಸರಾ ಅದಕ್ಕೆ ಅಂತ ಕೆಲವು ಪಂದ್ಯಗಳೆಲ್ಲ ಆಗ್ತಿತ್ತು. ಆದರೆ ಇತ್ತೀಚೆಗೆ ಹೆಚ್ಚು ಇಂತಹ ವಿಷಯಗಳಿಗೆ ಡೈಜಿ ವರ್ಲ್ಡ್ನವರು ಪ್ರೋತ್ಸಾಹ ಕೊಡುವುದು ಕಂಡು ನಾನು ಬಹಳ ಸಂತೋಷಪಟ್ಟಿದ್ದೇನೆ. ಇನ್ನೂ ಕೂಡ ಹೀಗೆ ಇದು ಮುಂದುವರಿತಾ ಹೋಗಲಿ ಅಂತ ಹೇಳಿ ಮಕ್ಕಳು ಕೂಡ ಹಾಗೆ ಏನೋ ಬಂದು ಡಾನ್ಸ್ ಮಾಡಿ ಹೋಗ್ತಾರೆ. ವಿಷಯ ಅವರಿಗೆ ಗೊತ್ತಿರೋದಿಲ್ಲ, ಏನು ಯಾರು ಯಾವುದು ಏನಂತೇಳಿ. ಆ ವಿಷಯವನ್ನು ತಿಳಿದುಕೊಂಡು ಬರುವಂತಹ ಒಂದು ಜ್ಞಾನ ಅವರಿಗೆ ಉಂಟಾಗಬೇಕು ಅವರ ಗುರುಗಳಲ್ಲಿ. ಇದಕ್ಕೆ ಕೂಡ ತುಂಬ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತು ನನಗೆ ಇವರ ಈ
ಇಂತಹ ಪ್ರೋತ್ಸಾಹವು ನನಗೆ ನಾನೀಗ ಹೇಳಿದಾಗೆ ನನಗೆ ಮನಸ್ಸಿಗೆ ತುಂಬ ಸಂತೋಷ ಮತ್ತು ಆನಂದವನ್ನು ಉಂಟು ಮಾಡಿದೆ. ಹಾಗೆ ಮುಂದಕ್ಕೆ ಕೂಡ ಇದಕ್ಕೆ ತುಂಬ ಪ್ರೋತ್ಸಾಹವನ್ನು ನೃತ್ಯಕ್ಕೆ ಮಾತ್ರ ಅಲ್ಲ ಎಲ್ಲ ವಿಷಯಗಳಿಗೆ ಪ್ರೋತ್ಸಾಹ ಕೊಟ್ಟು ಇದನ್ನು ನಮ್ಮ ಈ ಕಲಾ ಸಂಪತ್ತನ್ನು ಉಳಿಸುವಂತಹ ಮಹತ್ತರವಾದ ಒಂದು ಕಾರ್ಯವನ್ನು ದೈಜಿ ವರ್ಲ್ಡ್ನವರು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಇನ್ನೊಮ್ಮೆ ನಾನು ಅವರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. Dum